ಮಂಡ್ಯ ಗತ್ತು ಇಂಡಿಯಾಗೆ ಗೊತ್ತು ಅನ್ನೋದು ಬಹುತೇಕರಿಗೆ ಗೊತ್ತಿರುವಂತಹ ವಿಚಾರ. ಬಟ್ ಅದು ಚುನಾವಣೆ ಹೊಸ್ತಿಲಲ್ಲಿ ಮಂಡ್ಯ ಇಷ್ಟರ ಮಟ್ಟಿಗೆ ಸದ್ದು ಸುದ್ದಿಗೆ ಕಾರಣ ಆಗುತ್ತೆ. ಬಟ್ ಯಾವಾಗ್ಲೂ ಕೂಡ ಮಂಡ್ಯದಲ್ಲಿ ಅಂಥದ್ದೇ ಪರಿಸ್ಥಿತಿ ಇರಬೇಕಲ್ಲ, ಬಟ್ ಆ ರೀತಿ ಪರಿಸ್ಥಿತಿ ಕಾಣಿಸ್ತಾ ಇಲ್ಲ. ಯಾಕಂದ್ರೆ ಮಂಡ್ಯದಲ್ಲಿ ಇದೆಂಥ ಅನ್ಯಾಯ ಅನ್ನೋದನ್ನ ಪ್ರಶ್ನೆ ಮಾಡಬೇಕಾದಂತಹ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಇಂಡಿಯಾಗೆ ಹೆಸರಾಗಿರೋ ಮಂಡ್ಯದಲ್ಲಿ ಇದೆಂಥ ಅನ್ಯಾಯ. ಬುದ್ಧಿವಂತರು ಸುಶಿಕ್ಷಿತರು ಅಂತ ಕರೆಸ್ಕೊಳ್ಳುವಂತಹ ಮಂಡ್ಯ ಜನರೇ ಮಿಸ್ ಮಾಡದೆ ಈ ಸ್ಟೋರಿಯನ್ನ ನೀವು ನೋಡ್ಲೇಬೇಕು. ಕಾರಣ ನಿಮ್ಮದೇ ಜಿಲ್ಲೆಯಲ್ಲಿ ಆಗ್ತಾ ಇರುವ ಘನಘೋರ ಅನ್ಯಾಯದ ಬಗ್ಗೆ ಗ್ಯಾರಂಟಿ ನ್ಯೂಸ್ ನಿಮ್ಮ ಮುಂದೆ ಮಾಹಿತಿ ಇಡ್ತಾ ಇದೆ. ಮಂಡ್ಯದ ಮದ್ದೂರಿನ ಕೆ ಶೆಟ್ಟಿಹಳ್ಳಿಯಲ್ಲಿ ನಿಲ್ಲದ ಅಸ್ಪೃಶ್ಯತೆಯಂತೆ ಯಾವ ಕಾಲದಲ್ಲಿ ಇದ್ದೀವಿ ನಾವೆಲ್ಲ ಅಂತ ಮತ್ತೆ ಪ್ರಶ್ನೆ ಮಾಡಬೇಕಾದಂತ ಪರಿಸ್ಥಿತಿ. ದಲಿತರಿಗೆ ಹೇರ್ ಕಟ್ಟಿಂಗ್ ನೀರ್ ಮುಟ್ಟಕ್ಕೂ ಬಿಡ್ತಾ ಇಲ್ವಂತೆ. ಹಲವು ದೇಗುಲಗಳಿಗೆ ಪ್ರವೇಶವನ್ನ ಕೂಡ ನಿರ್ಬಂಧಿಸಲಾಗಿದೆ. ದಲಿತರಿಗೆ ಸವರ್ಣೀಯರ ಅಸ್ಪೃಶ್ಯತೆ ವಿರುದ್ಧ ದಲಿತ ಸಂಘಟನೆಯವರು ಸಿಡಿದೆದ್ದಿದ್ದಾರೆ. ಗ್ರಾಮದ ದೇಗುಲಕ್ಕೆ ಪ್ರವೇಶ, ಕೆರೆ ನೀರು ಬಳಕೆ ಸೇರಿ ಹೇರ್ ಕಟ್ಟಿಂಗ್ಗೆ ಒತ್ತಾಯ ಆಗ್ತಾ ಇದೆಯಂತೆ. ಸಹಜ, ಇದು ಗ್ರಾಮೀಣ ಭಾಗದಲ್ಲಿ ಈಗಲೂ ಕೂಡ ಅಸ್ಪೃಶ್ಯತೆ ಜೀವಂತವಾಗಿದೆ. ಇದನ್ನ ಹೋಗಲಾಡಿಸೋದಕ್ಕೆ ಯಾವುದೇ ಸರ್ಕಾರ ಬಂದು ಏನೇ ಕಾಯ್ದೆಗಳನ್ನ ಜಾರಿ ಮಾಡಿದ್ರು ಕೂಡ ಇದನ್ನ ಬುಡ ಸಮೇತ ಮಟ್ಟ ಹಾಕೋದಕ್ಕೆ ಯಾಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನೋದ ಪ್ರಶ್ನೆ. ಯಾಕಂದ್ರೆ ಎಲ್ಲರೂ ಕೂಡ ಈಗ ಎಜುಕೇಟೆಡ್. ಈ ಕಾಲದಲ್ಲೂ ಕೂಡ ಜಾತಿ ನೋಡ್ತಾರೆ, ಕೆಳಜಾತಿ ಮೇಲ್ಜಾತಿ ಅಂತ ತಾರತಮ್ಯ ಮಾಡ್ತಾರೆ. ಅಂದ್ರೆ ಏನ್ ಹೇಳ್ಬೇಕು ಇಂಥವ್ರಿಗೆ ಅಂತ. ದಲಿತರು ಅನ್ನೋ ಕಾರಣಕ್ಕೆ ದೇಗುಲಗಳಿಗೆ ಪ್ರವೇಶ ಇಲ್ಲ ಅಂತೆ, ನೀರ್ ಕೊಡೋದಕ್ಕೂ ಕೂಡ ಹಿಂದೆ ಮುಂದೆ ನೋಡ್ತಾರೆ ಅಂದ್ರೆ ಏನ್ ಹೇಳ್ಬೇಕು. ಇಂಥವರ ವಿರುದ್ಧ ಕ್ರಮ ಆಗಬೇಕು ಅಂತ. ಹಂಗಾಗಿ ಈ ಹಿಂದೆ ದಲಿತ ಸಂಘಟನೆಯವರು ಪ್ರತಿ ಬಾರಿ ಕೂಡ ವಾದ ಮಾಡೋದೇನ್ ಗೊತ್ತಾ, ಸಿಎಂ ಸಿದ್ದರಾಮಯ್ಯನವರು ಈ ಹಿಂದೆ ಹೇಳಿದ್ರಲ್ಲ, ಹಿಂದೂ ಸಮುದಾಯದಲ್ಲಿ ತಾರತಮ್ಯ ಇದೆ, ಒಗ್ಗಟ್ಟಿಲ್ಲ, ಹಂಗಾಗಿ ಬೇರೆ ಧರ್ಮಗಳಿಗೆ ಹೋಗುವಂತ ಮನಸ್ಸು ಮಾಡ್ತಿದ್ದಾರೆ ಕೆಲವರು ಅಂತ. ಇಂಥದ್ದೇ ಬೆಳವಣಿಗೆಯಿಂದ ಅವರು ಹೇಳ್ತಾ ಇರೋದು. ಯಾಕಂದ್ರೆ ನಮ್ಮಲ್ಲೇ ಒಗ್ಗಟ್ಟಿಲ್ಲ, ನಮ್ಮಲ್ಲೇ ಮೇಲ್ಜಾತಿ ಕೀಳ್ಜಾತಿ ಅನ್ನುವಂತ ಮನಸ್ಥಿತಿ ಪರಿಸ್ಥಿತಿ ಇರುವಾಗ ಇದನ್ನ ಹೋಗ್ಲಾಡ್ಸೋದು ಹೆಂಗೆ ಅನ್ನೋದು ಪ್ರಶ್ನೆ ಆಗುತ್ತೆ. ಕನ್ನಡ ದೇಶ ಒತ್ತಾಯ ಮಾಡ್ತದೆ. ಜೊತೆಗೆ ಈಗ ಮಾಡಿರುವಂತ ಖಾತೆಯನ್ನ ವಜಾಗೊಳಿಸಬೇಕು. ವಜಾಗೊಳಿಸಿದ ನಿಯಮಾನುಸಾರ ನಮ್ಮ ಅಂಬೇಡ್ಕರ್ ಸ್ಟ್ಯಾಚ್ಯೂಗೆ 10 ಗುಂಟೆ ಜಾಗವನ್ನು ಮೀಸಲಿಡಬೇಕು. ಆ ಜಾಗದಲ್ಲಿ ಅಂತ ಗ್ರಾಮ ಸರ್ಕಾರವನ್ನು ಮತ್ತು ಜಿಲ್ಲಾಡಳಿತ ತಾಲೂಕಾಡಳಿತವನ್ನು ಒತ್ತಾಯ ಮಾಡ್ತೀವಿ. ಜೊತೆಗೆ 14ನೇ ತಾರೀಕು ಅಕ್ರಮವಾಗಿ ಆ ಜಾಗಕ್ಕೆ ಫೆನ್ಸ್ ಹಾಕ್ತಾ ಇರ್ತಾರೆ. ಆ ಫೆನ್ಸ್ ಹಾಕೋ ಸಂದರ್ಭದಲ್ಲಿ ನಮ್ಮವ್ರು ಹೋಗಿ ಇದು ನಮಗೂ ಜಾಗ ಬೇಕು, ನಮ್ಮ ತಿರುಗಾಡಕ್ಕೆ ಅವಕಾಶ, ಒಳಗಡೆ ಹೋಗೋಕೆ ಅವಕಾಶ ಕೊಡಿ, ಜಾಗ ಕೊಡಿ ಅಂತ ಕೇಳಿದ ಸಂದರ್ಭದಲ್ಲಿ ಅಂಬೇಡ್ಕರ್ ಫ್ಲೆಕ್ಸನ್ನು ಅಲ್ಲಿ ಇಡುವಂಥ ನಮ್ಮ ಕಾಲೋನಿ ಪಕ್ಕದಲ್ಲೇ ಇಟ್ಟಿರ್ತಾರೆ. ಅದನ್ನು ತಗೊಂಡೋಗಿ ಫೆನ್ಸ್ ಹಾಕುತ್ತಾ ಇಡುವಂಥ ಸಂದರ್ಭದಲ್ಲಿ ಸಾಮಾನ್ಯರಿಗೂ ನಮ್ಮರಿಗೂ ತಳ್ಳಾಟ ನೂಕಾಟ ಆಗಿ ಅಂಬೇಡ್ಕರ್ ಭಾವಚಿತ್ರ ಇರುವ ಫ್ಲೆಕ್ಸನ್ನು ಹರಿದಾಕಿ ತಳ್ಳಾಕಿ ಅವಮಾನ ಮಾಡಿದ್ದಾರೆ. ಇದನ್ನು ಕನ್ನಡ ದಲಿತ ಸಂಘ ಸಮಿತಿ ತೀವ್ರವಾಗಿ ಖಂಡಿಸ್ತೀವಿ.